ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಭರ್ ನೆನಪಿದೆಯಾ? 6/1/2026 महावाक्य। मीठे बच्चे, ब्रह्मा बाबा शिवबाबा का रथ है। दोनों का इकट्ठा पाठ चलता है, इसमें जरा भी संशय नहीं आना चाहिए। ಬಾಬಾ ಇಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ಬ್ರಹ್ಮ ಬಾಬಾ ಶಿವಬಾಬನ ರಥವಾಗಿದೆ. ಇಬ್ಬರದು ಒಟ್ಟಿಗೆ ಪಾತ್ರ ನಡೆಯುತ್ತದೆ. ಇದರಲ್ಲಿ ಸ್ವಲ್ಪವೂ ಕೂಡ ಸಂಶಯ ಬರಬಾರ್ದು. प्रश्न: मनुष्य दुखों से छूटने के लिए कौन सी युक्ति रचते हैं जिसको महापाप कहा जाता है? ಬಾಬಾ ಮಕ್ಕಳಿಗೆ ಇಲ್ಲಿ ಪ್ರಶ್ನೆ ಕೇಳ್ತಾರೆ, ಮನುಷ್ಯರು ದುಃಖದಿಂದ ಬಿಡಿಸ್ಕೊಳ್ಳೋದಕ್ಕೋಸ್ಕರ ಯಾವ ಯುಕ್ತಿಯನ್ನು ರಚಿಸ್ಕೊಳ್ತಾರೆ ಅದು ಅವರಿಗೆ ಮಹಾಪಾಪ ಆಗುತ್ತದೆ. उत्तर: मनुष्य जब दुखी होते हैं तो स्वयं को मारने के अनेक उपाय रचते हैं, जीवघात करने की सोचते हैं, समझते इससे हम दुखों से छूट जाएंगे, परंतु इन जैसा महापाप और कोई नहीं, वह और ही दुखों में फंस जाते हैं, क्योंकि यह है ही अपार दुखों की दुनिया. ಬಾಬಾ ಇಲ್ಲಿ ಉತ್ತರ ಹೇಳ್ತಾರೆ, ಮನುಷ್ಯರು ಯಾವಾಗ ದುಃಖಿಗಳಾಗ್ತಾರೆ ತಮ್ಮನ್ನು ತಾವೇ ಕೊಲ್ಕೊಳ್ಳಿಕ್ಕೆ ಅನೇಕ ಉಪಾಯಗಳನ್ನು ರಚನೆ ಮಾಡ್ತಾರೆ. ಅದಕ್ಕೆ ಅವ್ರ ಭಾಷೆಯಲ್ಲಿ ಆತ್ಮಹತ್ಯೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅದು ಆತ್ಮಹತ್ಯೆ ಅಲ್ಲ, ಜೀವಹತ್ಯೆ. ಬಾಬಾ ಹೇಳ್ತಾರೆ, ಜೀವಹತ್ಯೆ ಮಾಡ್ಕೊಳ್ಳೋದನ್ನು ವಿಚಾರ ಮಾಡ್ತಾರೆ. ಅವರು ತಿಳ್ಕೊಳ್ತಾರೆ ನಾವು ಈ ದುಃಖದಿಂದ ಬಿಡಿಸ್ಕೊಂಡ್ಬಿಡ್ತೇವೆ ಅಂತ. ಆದರೆ ಇದರಂತಹ ಮಹಾಪಾಪ ಇನ್ಯಾವುದೂ ಇಲ್ಲ. ಅವ್ರು ಇನ್ನೂ ದುಃಖದಲ್ಲಿ ಸಿಕ್ಕಾಕ್ಕೊಳ್ತಾರೆ, ಯಾಕೆಂದರೆ ಇದಿರೋದೇ ಅಪಾರ ದುಃಖದ ಜಗತ್ತು ಅಂತಾರೆ ಬಾಬಾ. ಓಂ ಶಾಂತಿ. बच्चों से बाप पूछते हैं, आत्माओं से परमात्मा पूछते हैं, ये तो जानते हो हम परमपिता परमात्मा के सामने बैठे हैं. ಮಕ್ಕಳ ಹತ್ರ ಬಾಬಾ ಕೇಳ್ತಾರೆ, ಆತ್ಮಗಳ ಹತ್ರ ಪರಮಾತ್ಮ ಕೇಳ್ತಾರೆ, ಇದನ್ನು ತಿಳ್ಕೊಂಡಿದ್ದೀರಲ್ವ, ನಾವು ಪರಮಪಿತ ಪರಮಾತ್ಮನ ಎದುರುಗಡೆ ಕೂತ್ಕೊಂಡಿದ್ದೇವೆ. उनको अपना रथ तो है ही नहीं, यह तो निश्चय है ना, इस भ्रुकुटी के बीच में बाप का निवास स्थान है. ಬಾಬಾ ಹೇಳ್ತಾರೆ, ಅವರಿಗೆ ಅವ್ರದ್ದೇ ಆದ ರಥ ಇಲ್ಲ, ಅಂದರೆ ಪರಮಾತ್ಮನಿಗೆ ತನ್ನದೇ ಆದ ಶರೀರ ಇಲ್ಲ. ಇದಂತೂ ನಿಶ್ಚಯ ಇದೆ ಅಲ್ವಾ, ಈ ಭ್ರುಕುಟಿಯ ಮಧ್ಯದಲ್ಲಿ ತಂದೆಯ ನಿವಾಸ ಸ್ಥಾನ ಇದೆ. ಬಾಪ್ ಖುದ್ कहते हैं, मैं इनकी भ्रुकुटी के बीच में बैठता हूँ, इनका शरीर लोन पर लेता हूँ. ಬಾಬಾ ಹೇಳ್ತಾರೆ, ನಾನು ಇವರು ಭ್ರುಕುಟಿಯ ಮಧ್ಯದಲ್ಲಿ ಕೂತ್ಕೊಳ್ತೇನೆ, ಈ ಶರೀರವನ್ನು ಲೋನ್ ಆಗಿ ತಗೊಳ್ತೇನೆ. ಆತ್ಮ ಭ್ರುಕುಟಿ के बीच है तो बाप भी वहीं बैठते हैं, ಬ್ರಹ್ಮ है तो ಶಿವ ಬಾಬಾ भी है. ಆತ್ಮ ಭ್ರುಕುಟಿಯ ಮಧ್ಯದಲ್ಲಿ ಕೂತ್ಕೊಂಡಾಗ ತಂದೆನೂ ಕೂಡ ಅಲ್ಲೇ ಕೂತ್ಕೊಳ್ತಾರೆ. ಬ್ರಹ್ಮ ಇದ್ದಾರೆ ಅಂದಾಗ ಶಿವಬಾಬನು ಕೂಡ ಇದ್ದಾರೆ. ಬ್ರಹ್ಮ ನೈ ತೋ ಶಿವಬಾಬಾ ಬೋಲೆಂಗೆ ಕೈಸೆ, ऊपर में ಶಿವಬಾಬಾ को तो सदैव याद करते आए. ಬಾಬಾ ಹೇಳ್ತಾರೆ, ಬ್ರಹ್ಮ ಇಲ್ಲ ಅಂದರೆ ಶಿವಬಾಬಾ ಮಾತಾಡೋದು ಹೇಗೆ? ಇನ್ನು ಮೇಲೆ ನೀವು ಶಿವಬಾಬನಂತೂ ಸದಾ ನೆನಪು ಮಾಡ್ತಾನೆ ಬಂದ್ರಿ. अब तुम बच्चों को पता है हम बाप के पास यहाँ बैठे हैं, ऐसे नहीं कि ऊपर शिव बाबा ऊपर में है, उनकी महिमा यहाँ पूजी जाती है. ಈಗ ನಾವು ಮಕ್ಕಳಿಗೆ ಗೊತ್ತಾಯಿತು, ನಾವೆಲ್ಲ ಬಾಬನ ಹತ್ರ ಕೂತ್ಕೊಂಡಿದ್ದೇವೆ, ಈ ರೀತಿಯೆಲ್ಲ ಶಿವಬಾಬಾ ಮೇಲಿದ್ದಾರೆ, ಅವ್ರ ಪ್ರತಿಮೆಯನ್ನು ನಾವಿಲ್ಲಿ ಪೂಜೆ ಮಾಡ್ತಾ ಇದ್ದೇವೆ. ಆ ಥರ ಅಲ್ಲ, ಬಾಬಾ ಇಲ್ಲಿ ಬಂದಿದ್ದಾರೆ. ಈಗ ये बातें बहुत समझने की है, तुम तो जानते हो बाप ज्ञान का सागर है. ಈ ಮಾತು ಬಹಳ ತಿಳ್ಕೊಳ್ಳುವಂಥದ್ದು. ಇದನ್ನು ಕೂಡ ಮಕ್ಕಳು ತಿಳ್ಕೊಂಡಿದ್ದೇವೆ, ಶಿವಬಾಬಾ ಜ್ಞಾನದ ಸಾಗರ ಆಗಿದ್ದಾರೆ. ज्ञान कहाँ से सुनाते हैं? क्या ऊपर से सुनाते हैं या नीचे आया है? ಬಾಬಾ ಹೇಳ್ತಾರೆ, ಜ್ಞಾನ ಎಲ್ಲಿಂದ ಬಂತು? ಹಾಗಾದರೆ ಎಲ್ಲಿಂದ ಹೇಳ್ತಾರೆ? ಮೇಲಿಂದ ಏನಾದರೂ ಹೇಳ್ತಾರಾ? ಇಲ್ಲಿ ಕೆಳಗಡೆ ಬಂದಿದ್ದಾರೆ. ಬ್ರಹ್ಮ ತನ್ ಸೆ ಸುನಾತೆ ಹೇ, ಕೈ कहते हम ಬ್ರಹ್ಮ को नहीं मानते. ಬಾಬಾ ಹೇಳ್ತಾರೆ, ಬ್ರಹ್ಮನ ತನುವಿನಿಂದ ಹೇಳ್ತಾರೆ ಬಾಬಾ. ಕೆಲವರು ಹೇಳ್ತಾರೆ, ನಾನು ಬ್ರಹ್ಮನ ಒಪ್ಪುವುದೇ ಇಲ್ಲ. परंतु ಶಿವ ಬಾಬಾ ಖುದ್ कहते, ಬ್ರಹ್ಮ ತನ್ನ ದ್ವಾರ ಹಿ ಮುझे ಯಾದ್ ಕರೋ. ಶಿವಬಾಬಾ ಇಲ್ಲೇನು ಹೇಳ್ತಾರೆ ಅಂದರೆ, ಬ್ರಹ್ಮನ ತನುವಿನ ಮೂಲಕವೇ ನೀವು ನನ್ನ ನೆನಪು ಮಾಡಿ ಅಂತ. ये समझ की बात है ना, लेकिन माया बड़ी ज़बरदस्त है, एकदम मुँह फिराकर पिछाड़ी कर देती है. ಬಾಬಾ ಹೇಳ್ತಾರೆ, ಇದು ತಿಳ್ಕೊಳ್ಳೋ ಮಾತು ತಾನೇ, ಆದರೆ ಮಾಯೆ ಭಾಳ ಜಬರ್ದಸ್ತ್ ಇದೆ, ಏಕದಮ್ ಮುಖ ತಿರುಗಿಸಿ ಕೊನೆ ಕರ್ಕೊಂಡೋಗ್ಬಿಡ್ತದೆ ಅಂತಾರೆ ಬಾಬಾ. अब तुम्हारा कांद शिव बाबा के सामने किया है, सम्मुख बैठे हो, फिर जो ऐसे समझते हैं ಬ್ರಹ್ಮ तो कुछ नहीं, उनकी क्या गति होगी. ಬಾಬಾ ಹೇಳ್ತಾರೆ, ಈಗ ನಿಮ್ಮ ಕುತ್ತಿಗೆ ಶಿವಬಾಬನ ಎದುರುಗಡೆ ಮಾಡಿದ್ದೀರಾ, ಅಂದರೆ ನಿಮ್ಮ ಮುಖ ಶಿವಬಾಬನ ಎದುರುಗಡೆ ಇದೆ, ಸಮ್ಮುಖ ಕುತ್ಕೊಂಡಿದ್ದೀರಾ. ಈ ರೀತಿಯೂ ತಿಳ್ಕೊಳ್ತಾರೆ ಕೆಲವರು. ಈ ಬ್ರಹ್ಮ ಅಂತೂ ಏನೂ ಅಲ್ಲ ಅಂತಂದರೆ ಇವ್ರೇನು ಹೇಳ್ತಾರೆ ಅಂತ ಏನಾದರೂ ಅಂದ್ಕೊಂಡ್ಬಿಟ್ರೆ, ಬಾಬಾ ಹೇಳ್ತಾರೆ, ಅವ್ರ ಕಥೆ ಏನಾಗ್ಬೋದು?
ದುರ್ಗತಿ ಕೋ ಪಾ ಲೇತೆ ಹೇ ಕುಚ್ ಭಿ ಜ್ಞಾನ ನಹಿ. ಬಾಬಾ ಹೇಳ್ತಾರೆ ಅಂಥ ಮಕ್ಕಳು ದುರ್ಗತಿಯನ್ನು ಪಡ್ಕೊಳ್ತಾರೆ, ಸ್ವಲ್ಪನೂ ಜ್ಞಾನ ಇಲ್ಲ. ಮನುಷ್ಯ ಪುಕಾರ್ತೆ ಭಿ ಹೇ ಓ ಗಾಡ್ ಫಾದರ್, ಫಿರ್ ವ ಗಾಡ್ ಫಾದರ್ ಸುನ್ತಾ ಹೇ ಕ್ಯಾ. ಮನುಷ್ಯರು ಕರೀತಾರೆ ನೋಡಿ ಓ ಗಾಡ್ ಫಾದರ್ ಅಂತ, ಹಾಗಾದರೆ ಆ ಗಾಡ್ ಫಾದರ್ ಏನಾದರೂ ಕೇಳ್ತಾರೇನು? ಉನ್ಕೋ ಕಹತೆ ಹೇ ನಾ ಲಿಬ್ರೇಟರ್ ಆವೋ ಯಾ ವಹಾ ಬೈಟೆ ಲಿಬ್ರೇಟ್ ಕರೆಂಗೆ. ಅವ್ರು ಹೇಳ್ತಾರೆ ತಾನೇ ಲಿಬ್ರೇಟರ್ ಬಾ ಅಂಥೇಳಿ, ಅಥವಾ ಅಲ್ಲೇ ಕೂತ್ಕೊಂಡು ಲಿಬ್ರೇಟ್ ಮಾಡ್ತಾರೇನು? कल्प कल्प पुरुषोत्तम संगम युग पर ही बाप आते हैं, जिसमें आते हैं उनको ही अगर उड़ा दे तो क्या कहेंगे. ಕಲ್ಪ ಕಲ್ಪಕ್ಕೂ ಪುರುಷೋತ್ತಮ ಸಂಗಮ ಯುಗದಲ್ಲಿನೇ ಬಾಬಾ ಬರ್ತಾರೆ. ಯಾರಲ್ಲಿ ಪರಮಾತ್ಮ ಬರ್ತಾರೋ ಅವರನ್ನೇ ಹಾರಿಸ್ಬಿಟ್ರೆ ಅಂಥವ್ರಿಗೆ ಏನು ಹೇಳೋದು ಅಂತಾರೆ ಬಾಬಾ. ನಂಬರ್ 1 ತಮೋ ಪ್ರಧಾನ್, ನಿಶ್ಚಯ ಹೋತೆ ಹುಯೇ ಭಿ ಮಾಯಾ ಏಕದಮ್ ಮೋಹ ಫೇರ್ ದೇತಿ ಹೈ. ಇಂಥವ್ರು ನಂಬರ್ 1 ತಮೋ ಪ್ರಧಾನ ಅಂತಾರೆ ಬಾಬಾ. ನಿಶ್ಚಯ ಆಗಿದ್ರೂ ಕೂಡ ಮಾಯಾ ಏಕದಮ್ ಅವ್ರ ಮುಖ ತಿರುಗಿಸ್ಬಿಡ್ತದೆ. इतना उसमें बल है जो एकदम वर्थ नॉट ए पेनी बना देती है. ऐसे भी कोई ना कोई सेंटर्स पर है, इसलिए बाप कहते खबरदार रहना. ಬಾಬಾ ಹೇಳ್ತಿದ್ದಾರೆ ಇಷ್ಟು ಆ ಮಾಯೆಯಲ್ಲಿ ಬಲ ಇದೆ ಅಂತಂದರೆ ಏಕದಮ್ ಬೆಲೆ ಇಲ್ಲದವರನ್ನಾಗಿ ಮಾಡಿಬಿಡ್ತದೆ. ಹಿಂಗೂ ಕೆಲವು ಸೆಂಟ್ರ್ನಲ್ಲಿದ್ದಾರೆ, ಅದಕ್ಕೆ ಬಾಬಾ ಹೇಳ್ತಾರೆ ಎಚ್ಚರಿಕೆಯಲ್ಲಿರಬೇಕು. ಬಲ್ಕಿಸ್ಕೋ ಸುನಾತೆ ಭಿ ರಹೆ ಸುನಿ ಹುಯಿ ಬಾತೆ ಪರಂತು ಜೈಸೆ ಪಂಡಿತ್ ಮಿಸಲ್ ಹೋ ಜಾತೆ. ಭಲೆ ಯಾರಿಗಾದರೂ ಹೇಳ್ತಿರ್ಬೋದು ಕೇಳಿದ ಮಾತುಗಳನ್ನು, ಅಂಥವ್ರಿಗೂ ಒಂದು ರೀತಿ ಪಂಡಿತರು ಅಂತ ಹೇಳಲಾಗ್ತದೆ. ಜೈಸೆ ಬಾಬಾ ಪಂಡಿತ್ ಕಿ ಕಹಾನಿ ಬತಾತೆ ಹೇ ನ, ಉಸ್ನೆ ಕಹಾ ರಾಮ್ ರಾಮ್ ಕಹನೆ ಸೆ ನದಿ ಪಾರ್ ಹೋ ಜಾಯಂಗೆ. ಬಾಬಾ ಯಾವಾಗಲೂ ಪಂಡಿತರ ಕತೆ ಹೇಳ್ತಾರೆ ನೋಡಿ. ಪಂಡಿತ ಹೇಳ್ದ ರಾಮ್ ರಾಮ್ ಅಂತ ಹೇಳ್ತಾ ನೀ ನದಿ ಪಾರ್ ಮಾಡು ಅಂದಾಗ ಹಾಲು ಮಾರುವಂಥ ಹೆಣ್ಮಗಳು ನದಿ ಪಾರ್ ಮಾಡಿಬಿಡ್ತಾಳೆ. ಆದರೆ ಅವನಿಗೆ ಆ ಪರಿಸ್ಥಿತಿ ಬಂದಾಗ ಅವನು ಪಾರ್ ಆಗಲಿಲ್ಲ, ಅಂದರೆ ರಾಮ ರಾಮ ಅಂತ ಹೇಳಲಿಲ್ಲ, ಜೊತೆಗೆ ಪಾರನೂ ಆಗಲಿಲ್ಲ, ಅಲ್ಲೇ ಸತ್ತೋಗ್ಬಿಡ್ತಾನೆ. ಯ ಬಿ ಕಹಾನಿ ಬನಾಯಿ ಹುಯಿ ಹೈ, ಇದು ಕೂಡ ಒಂದು ಕತೆ ಮಾಡಲ್ಪಟ್ಟಿದೆ ಅಂತಾರೆ ಬಾಬಾ. ಈ ಸಮಯ ತುಮ್ ಬಾಪ್ ಕಿ ಯಾದ್ ಸೆ ವಿಶೇಷ ಸಾಗರ್ ಸೆ ಕ್ಷೀರ್ ಸಾಗರ್ ಮೇ ಜಾತೆ ಹೋ ನ. ಈ ಸಮಯದಲ್ಲಿ ನೀವು ತಂದೆಯ ನೆನಪಿನಿಂದ ವಿಷಯ ಸಾಗರದಿಂದ ಕ್ಷೀರ ಸಾಗರಕ್ಕೆ ಹೋಗ್ತಿರಲ್ವ. ಉನ್ಹೋನೆ ಭಕ್ತಿ ಮಾರ್ಗ ಮೇ ಡೇರ್ ಕಥಾಯೇ ಬನಾ ದಿ ಹೈ, ಐಸಿ ಬಾತೆ ತೋ ಹೋತಿ ನಹಿ. ಅವರು ಭಕ್ತಿ ಮಾರ್ಗದಲ್ಲಿ ಭಾಳಷ್ಟು ಕತೆಗಳನ್ನು ಮಾಡಿದರು, ಇಂತಹ ಮಾತುಗಳಂತೂ ಇರೋದಿಲ್ಲ. ये एक कहानी बनी हुई है, पंडित औरों को कहता था खुद बिल्कुल छठ खाते में. ಬಾಬಾ ಹೇಳ್ತಾರೆ ಇದೊಂದು ಕತೆ ಮಾಡಲ್ಪಟ್ಟಿದೆ, ಪಂಡಿತ ಬೇರೆಯವ್ರಿಗೆ ಹೇಳ್ತಾ ಇದ್ದ, ಆದರೆ ಅವನ ಖಾತೆಯಲ್ಲಿ ಏನೂ ಜಮಾ ಇರಲಿಲ್ಲ. खुद विकारों में जाते रहना और दूसरों को कहना निर्विकारी बनो, उनका क्या असर होगा. ಬಾಬಾ ಹೇಳ್ತಾರೆ ಸ್ವಯಂ ವಿಕಾರಗಳಲ್ಲಿ ಸಿಕ್ಕಿ ಹಾಕಿಕೊಂಡು ಬೇರೆಯವ್ರಿಗೆ ಹೇಳೋದು ನಿರ್ವಿಕಾರಿಯಾಗಿ ಅಂತ ಅವ್ರ ಪ್ರಭಾವ ಏನು ಬೀರ್ತದೆ ಅಂತಾರೆ ಬಾಬಾ. ऐसे भी ब्रह्मा कुमार कुमारियाँ हैं, खुद निश्चय में नहीं दूसरों को सुनाते रहते हैं, इसलिए कहाँ कहाँ सुनाने वाले से भी सुनने वाले तीखे चले जाते हैं. ಬಾಬಾ ಹೇಳ್ತಾರೆ ಈ ರೀತಿಯ ಬ್ರಹ್ಮಕುಮಾರ ಕುಮಾರಿಯರು ಇದ್ದಾರೆ, ಸ್ವಯಂ ನಿಶ್ಚಯದಲ್ಲಿ ಇಲ್ಲ, ಬೇರೆಯವ್ರಿಗೆ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಕೆಲವೊಂದು ಸಲ ಹೇಳೋರ್ಕಿಂತ ಕೇಳುವಂಥವರು ಕೂಡ ಮುಂದೆ ಹೋಗ್ಬಿಡ್ತಾರೆ. जो बहुतों की सेवा करते हैं वह जरूर प्यारे तो लगते हैं ना. ಬಾಬಾ ಹೇಳ್ತಾರೆ ಯಾರು ಭಾಳ ಜನರು ಸೇವೆ ಮಾಡ್ತಾರಲ್ವ ಅವರೆಲ್ಲರಿಗೂ ಇಷ್ಟ ಆಗ್ತಾರೆ ತಾನೆ. ಪಂಡಿತ್ ಜೂಟಾ ನಿಕಲ್ ಪಡೆ ತೋ ಉನ್ಕೋ ಕೌನ್ ಪ್ಯಾರ್ ಕರೆಂಗೆ. ಬಾಬಾ ಹೇಳ್ತಾರೆ ಸುಳ್ಳು ಪಾಂಡಿತ್ಯ ಹೊಂದಿದರೆ ಅವ್ರನ್ನ ಯಾರು ಪ್ರೀತಿ ಮಾಡ್ತಾರೆ ಅಂತ. ಫಿರ್ ಪ್ಯಾರ್ ಉನ್ ಪರ್ ಚಲಾ ಜಾಯೇಗಾ ಜೋ ಪ್ರಾಕ್ಟಿಕಲ್ ಮೇ ಯಾದ್ ಕರ್ತೆ ಹೇ. ಬಾಬಾ ಹೇಳ್ತಾರೆ ಪ್ರೀತಿ ಯಾರ ಮೇಲೆ ಹೋಗ್ತದೆ ಅಂದರೆ ಯಾರು ಪ್ರಾಕ್ಟಿಕಲ್ದಲ್ಲಿ ತಂದೆಯನ್ನು ನೆನ್ಪು ಮಾಡ್ತಾರೆ. ಅಚ್ಚೆ ಅಚ್ಚೆ ಮಹಾರಥಿಯೋं को भी माया हप कर लेती है, ಬಹುತ್ ಹಪ್ ಹೋ ಗಯೆ. ಒಳ್ಳೊಳ್ಳೆ ಮಹಾರಥಿಗಳನ್ನು ಮಾಯೆ ನುಂಗಿಬಿಡ್ತದೆ ಅಂತಾರೆ ಬಾಬಾ. ಆ ರೀತಿ ಎಷ್ಟೋ ಜನ ಹೋಗ್ಬಿಟ್ಟಿದ್ದಾರೆ. ಬಾಬಾ ಬಿ ಸಮಜಾತೆ ಅಭಿ ಕರ್ಮಾತೀತ ಅವಸ್ಥಾ ನೈ ಹುಯಿ ಹೈ. ಬಾಬಾನು ಕೂಡ ತಿಳಿಸ್ಕೊಡ್ತಾರೆ ಇದುವರೆಗೂ ಇನ್ನೂ ಕರ್ಮಾತೀತ ಅವಸ್ಥೆ ಯಾರ್ದು ಆಗೇ ಇಲ್ಲ. ಏಕ್ ತರಫ್ ಲಡಾಯಿ ಹೋಗಿ ದೂಸರೆ ತರಫ್ ಕರ್ಮಾತೀತ ಅವಸ್ಥಾ ಹೋಗಿ, ಒಂದು ಕಡೆ ಯುದ್ಧ ಶುರು ಆದರೆ ಇನ್ನೊಂದು ಕಡೆ ಕರ್ಮಾತೀತ ಅವಸ್ಥೆ ಶುರು ಆಗ್ತದೆ. ಪೂರಾ ಕನೆಕ್ಷನ್ ಹೈ, ಫಿರ್ ಲಡಾಯಿ ಪೂರಿ ಹೋ ಜಾನೆ ಸೆ ಟ್ರಾನ್ಸ್ಫರ್ ಹೋ ಜಾಯಂಗೆ. ಬಾಬಾ ಹೇಳ್ತಾರೆ ಪೂರ್ಣ ಸಂಬಂಧ ಇದೆ, ಯಾವಾಗ ಮತ್ತೆ ಪೂರ್ಣ ಯುದ್ಧ ಶುರು ಆಗ್ತದಲ್ವ ಅವಾಗೆಲ್ಲರೂ ಟ್ರಾನ್ಸ್ಫರ್ ಆಗ್ತಾರೆ. ಪಹಲೆ ರುದ್ರಮಾಲಾ ಬಂತಿ ಹೈ, ಯ ಬಾತೆ ಅವ್ರು ಕೊಯ್ ನೈ ಜಾನ್ತೆ. ಬಾಬಾ ಹೇಳ್ತಾರೆ ಫಸ್ಟು ರುದ್ರಮಾಲೆ ಆಗ್ತದೆ, ಈ ಮಾತನ್ನು ಯಾರೂ ಕೂಡ ತಿಳ್ಕೊಂಡಿಲ್ಲ. ತುಮ್ ಸಮಸ್ತೆ ವಿನಾಶ ಸಾಮನೆ ಕಡಾ ಹೈ, ಅಬ್ ತುಮ್ ಹೋ ಮೈನಾರಿಟಿ ವಹ ಮೆಜಾರಿಟಿ. ಬಾಬಾ ಹೇಳ್ತಾರೆ ಈಗ ನೀವು ತಿಳ್ಕೊಂಡಿದ್ದೀರಾ ವಿನಾಶ ಎದುರುಗಡೆನೇ ಇದೆ, ನೀವು ಕಡಿಮೆ ಸಂಖ್ಯೆಯಲ್ಲಿದ್ದರೆ ಅವರು ಜಾಸ್ತಿ ಸಂಖ್ಯೆಯಲ್ಲಿದ್ದಾರೆ. तो तुमको कौन मानेगा, जब तुम्हारी वृद्धि हो जाएगी फिर तुम्हारे योग बल से बहुत खींच कर आएंगे. ಬಾಬಾ ಹೇಳ್ತಾರೆ ಈಗ ನಿಮ್ಮ ಸಂಖ್ಯೆ ಕಡಿಮೆ ಇದೆ ಅಂದಾಗ
ನೀವು ಹೇಳಿದ್ದು ಯಾರು ಕೇಳ್ತಾರೆ? ಯಾವಾಗ ನಿಮ್ಮ ಸಂಖ್ಯೆ ಜಾಸ್ತಿ ಆಗ್ತದೆ, ನಿಮ್ಮಲ್ಲಿ ಈ ಬ್ರಾಹ್ಮಣರ ಸಂಖ್ಯೆ ವೃದ್ಧಿ ಯಾವಾಗ ಆಗ್ತದೆ? ನಿಮ್ಮ ಯೋಗ ಬಲದಿಂದ ಬಹಳ ಜನರು ಇಲ್ಲಿ ಆಕರ್ಷಣೆಯಾಗಿ ಬರ್ತಾರೆ. ಜಿತ್ನಾ ತುಮ್ಸೆ ಕಟ್ ನಿಕಲ್ತಿ ಜಾಯಿಗಿ ಉತ್ನಾ ಬಲ್ ಬರ್ತಿ ಜಾಯಿಗಿ. ಬಾಬಾ ಹೇಳ್ತಾರೆ, ಎಷ್ಟು ನಿಮ್ಮಲ್ಲಿ ಹಿಡಿದಿರುವಂಥ ತುಕ್ಕು ಬಿಟ್ಟು ಹೋಗ್ತದೋ ಅಷ್ಟು ಶಕ್ತಿ ತುಂಬಿಕೊಳ್ತಾ ಹೋಗ್ತದೆ. ಐಸನೇ ಬಾಬಾ ಜಾನಿ ಜಾನನ್ಹಾರೆ यहाँ आकर सबको देखते हैं, सबकी ಅವಸ್ಥಾओं को जानते हैं. ಈ ರೀತಿಯೂ ಅಲ್ಲ, ಬಾಬಾ ಜಾನಿ ಜಾನನ್ಹಾರಾಗಿದ್ದಾರೆ, ಇಲ್ಲಿ ಬಂದು ಎಲ್ಲರನ್ನೂ ನೋಡ್ತಾರೆ, ಎಲ್ಲರ ಅವಸ್ಥೆಯನ್ನು ತಿಳ್ಕೊಳ್ತಾರೆ. ಬಾಪ್ ಬಚ್ಚೋಂ ಕಿ ಅವಸ್ಥಾ ಕೋ ನೈ ಜಾನೆಂಗೆ ಕ್ಯಾ? ನಾನು ಇಲ್ಲಿ ಬಂದೇ ನೋಡ್ಬೇಕಂತಿಲ್ವಲ್ಲ, ನಾನು ಮಕ್ಕಳ ಅವಸ್ಥೆಯನ್ನು ನೋಡಲಿಕ್ಕಾಗಲ್ವಾ ಅಂತ ಕೇಳ್ತಾರೆ ಬಾಬ್. ಸಬ್ ಕುಚ್ ಮಾಲೂಮ್ ಪಡ್ತಾ ಹೇ, ಇಸ್ಮೇ ಅಂತರ್ಯಾಮಿ ಕಿ ಕೊಯ್ ಬಾತ್ ನಹಿ. ಬಾಬಾ ಹೇಳ್ತಾರೆ, ಎಲ್ಲವೂ ಗೊತ್ತಾಗ್ತದೆ, ಇದರಲ್ಲಿ ಅಂತರ್ಯಾಮಿಯ ಯಾವುದೇ ಮಾತಿಲ್ಲ. ಅಭಿ ತೋ ಕರ್ಮಾತೀತ ಅವಸ್ಥಾ ಹುಯಿ ನೈ ಹೈ, ಈಗಂತೂ ಕರ್ಮಾತೀತ ಅವಸ್ಥೆ ಆಗಿಯೇ ಇಲ್ಲ. ಆಸುರಿ ಬಾತ್ಚೀತ್ ಚಲನ್ ಆದಿ ಸ ಪ್ರಸಿದ್ಧ ಹೋ ಜಾತೆ ಹೈ, ತುಮೇ ತೋ ದೈವಿ ಚಲನ್ ಬನಾನಿ ಹೈ. ಬಾಬಾ ಹೇಳ್ತಾರೆ, ಅಸುರಿ ಮಾತುಕತೆ ಚಲನೆ ಎಲ್ಲವೂ ಒಂದಿನ ಪ್ರಸಿದ್ಧ ಆಗಿಬಿಡ್ತದೆ. ನೀವಂತೂ ಈಗ ದೈವಿ ಚಲನೆ ರೂಪಿಸ್ಕೊಳ್ಬೇಕು. ದೇವತಾಯೇ ಸರ್ವಗುಣ ಸಂಪನ್ನ ಹೈನ, ಅಬ್ ತುಮಕೋ ಐಸಾ ಬನ್ನ ಹೈ. ಬಾಬಾ ಹೇಳ್ತಾರೆ, ದೇವತೆಗಳು ಸರ್ವಗುಣ ಸಂಪನ್ನರು ತಾನೆ, ಈಗ ನೀವು ಆ ರೀತಿ ಆಗಬೇಕು ಅಂತಾರೆ ಬಾಬಾ. ವಹ ಕहाँ ವ असुर कहाँ देवताएं, परंतु माया किसको भी छोड़ती नहीं है, ಚುಯಿ ಮುಯಿ ಬನಾ ದೇತಿ ಹೈ. ಎಲ್ಲಿಯ ಅಸುರರು ಎಲ್ಲಿಯ ದೇವತೆಗಳು, ಆದರೆ ಮಾಯೆ ಯಾರನ್ನೂ ಕೂಡ ಬಿಡೋದಿಲ್ಲ ಅಂತಾರೆ ಬಾಬಾ. ಈಗ ಮುಟ್ಟಿದರೆ ಮುನಿ ಅಂತ ಗಿಡ ಇದೆಯಲ್ವ, ಹಾಗಾಗಿಬಿಡ್ತಾರೆ. ಏಕದಮ್ ಮಾರ್ ಡಾಲ್ತಿ ಹೈ, 5 ಸೀಡಿ ಹೈನ, ಏಕದಮ್ ಸಾಯಿಸ್ಬಿಡ್ತದೆ ಅಂತಾರೆ ಬಾಬಾ. 5 ಮಹಡಿ ಅಲ್ವಾ. ದೇಹಾಭಿಮಾನ ಅನಿಸಿ ऊपर से एकदम नीचे गिरते हैं. ಗಿರಾ ಅವ್ರ ಮರ, ದೇಹಾಭಿಮಾನ ಬಂತು ಮೇಲಿಂದ ಏಕದಮ್ ಕೆಳಗೆ ಬಿದ್ದುಬಿಡ್ತಾರೆ. ಬಿದ್ದರು ಸತ್ರು ಅಂತಾರೆ ಬಾಬಾ. ಆಜ್ಕಲ್ अपने को मारने के लिए कैसे कैसे उपाय रचते हैं, 21 मंजिल से कूदते हैं तो एकदम खत्म हो जाए. ಬಾಬಾ ಹೇಳ್ತಾರೆ, ಇವತ್ತು ನೋಡಿ ತಮ್ಮನ್ನು ತಾವು ಸಾಯಿಸ್ಕೊಳ್ಳೋದಕ್ಕೋಸ್ಕರ ಏನೆಲ್ಲ ಉಪಾಯ ಹುಡುಕ್ತಾರೆ. ಸಾಕಪ್ಪ, ಈ ಜಗತ್ತು ಬೇಡ, ಈ ಜನ ಬೇಡ, ಈ ವ್ಯವಹಾರ ಬೇಡ, ಏನೂ ಬೇಡ, ನಾನು ಸತ್ತರೆ ಸಾಕು ಅಂತ ಯುಕ್ತಿ ಹುಡುಕೊಂಡು 21ನೇ ಮಹಡಿಯಿಂದ ಕೆಳಗೆ ಜಿಗಿದು ಬಿಡ್ತಾರೆ. ಏಕದಮ್ ಸಮಾಪ್ತಿ ಆಗಿಬಿಡಬೇಕು, ಮತ್ತು ಜೀವಂತ ಉಳಿಬಾರ್ದು ಅನ್ನೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತಾರೆ. ಐಸಾ ನಾ ಹೋ ಫಿರ್ ಹಾಸ್ಪಿಟಲ್ ಮೇ ಪಡೆ ರಹೆ, ದುಃಖ ಭೋಗ್ತೇ ರಹೆ. ಹಿಂಗೂ ಆಗಬಾರ್ದು ಅಂದ್ಕೊಳ್ತಾರೆ. ಹಾಸ್ಪಿಟಲ್ ಅಲ್ಲಿದ್ದುಕೊಂಡು ದುಃಖ ಅನುಭವ ಮಾಡುವಂಥದ್ದು ಏನೂ ಆಗಬಾರ್ದು. ಒಮ್ಮೆ ಬಿದ್ದರೆ ಅಥವಾ ಏನಾದರೂ ಮಾಡಿಕೊಂಡ್ರೆ ಸತ್ತೋಗ್ಬಿಡ್ಬೇಕು ಅಂತ ವಿಚಾರ ಮಾಡ್ತಾರೆ ಅವರು. 5 ಮಂಜಿಲ್ ಸೆ ಗಿರೆ ಅವ್ರು ನ ಮರೆತು ಕಿತ್ನಾ ದುಃಖ ಭೋಗ್ತೇ रहेंगे. ಈಗ 5 ಮಹಡಿಯಿಂದ ಕೆಳಗೆ ಬಿದ್ದರೆ ಸಾಯಲೇ ಇಲ್ಲ ಅಂದರೆ ಎಷ್ಟು ದುಃಖ ಅನುಭವ ಮಾಡಬೇಕಾಗ್ತದೆ ಅವರು. कोई अपने को आग लगाते हैं, अगर कोई उनको बचा लेते हैं तो उनको कितना दुख सहन करना पड़ता है. ಕೆಲವೊಂದು ಸಲ ನೋಡಿ ಅವರು ನೋವಾಗಿ ತಮಗೆ ತಾವು ಬೆಂಕಿ ಹಚ್ಕೊಂಡ್ಬಿಡ್ತಾರೆ. ಅಕಸ್ಮಾತ್ ಯಾರಾದರೂ ನೋಡಿ ಅವ್ರನ್ನ ಬಚಾವ್ ಮಾಡಿದರೆ ಅವ್ರು ಎಷ್ಟು ದುಃಖ ಅನುಭವ ಮಾಡಬೇಕಾಗ್ತದೆ. ಜಲ್ ಜಾಯ್ ತೋ ಆತ್ಮ ತೋ ಭಾಗ್ ಜಾಯಿಗಿನ, ಪೂರ್ಣ ಸುಟ್ಟೋದ್ರಂತೂ ಆತ್ಮ ಓಡೋಗ್ಬಿಡ್ತದೆ ತಾನೆ. ಇಸ್ಲಿಯೇ ಜೀವಘಾತ ಕರ್ತೆ ಹೇ, ಶರೀರಕ್ಕೂ ಖತಮ್ ಕರ್ ದೇತೆ ಹೇ. ಅದಕ್ಕೋಸ್ಕರ ಅವರು ಜೀವಘಾತ ಮಾಡ್ಕೊಳ್ತಾರೆ, ಶರೀರವನ್ನು ಸಮಾಪ್ತಿ ಮಾಡ್ಕೊಳ್ತಾರೆ. ಸಮಸ್ತೆ ಶರೀರ ಚೋಡ್ನೆ ಸೆ ದುಃಖೋं से छूट जाएंगे, परंतु यह भी महापाप है और भी अधिक दुख भोगने पड़ते हैं, क्योंकि यह है ही अपार दुखों की दुनिया, वहाँ है अपार सुख. ಬಾಬಾ ಹೇಳ್ತಾರೆ, ಅವ್ರೇನು ತಿಳ್ಕೊಳ್ತಾರೆ ಅಂದರೆ ಶರೀರ ಬಿಟ್ಟರೆ ದುಃಖದಿಂದ ಬಿಡಿಸ್ಕೊಳ್ತೇವೆ ಅಂತ. ಆದರೆ ಇದು ಮಹಾಪಾಪ ಅಂತಾರೆ ಬಾಬಾ. ಜೀವಹತ್ಯ ಮಹಾಪಾಪ ಅಂತ ಹೇಳ್ತಾರೆ. ಇನ್ನೂ ಅಧಿಕ ದುಃಖವನ್ನು ಅನುಭವ ಮಾಡಬೇಕಾಗ್ತದೆ. ಏಕೆಂದರೆ ಇದಿರೋದೇ ಅಪಾರ ದುಃಖದ ಜಗತ್ತು. ಇಲ್ಲಿ ಬಾಬಾ ಹೇಳ್ತಾರೆ, ಅಲ್ಲಿ ಅಪಾರ ಸುಖ ಇದೆ. ಅಂದರೆ ಸತ್ಯುಗದಲ್ಲಿ ಅಪಾರ ಸುಖ ಇದೆ. ತುಂಬಚೆ ಸಮಸ್ತೆ ಹೋ, ಅಭಿ ಹಮ್ ರಿಟರ್ನ್ ಹೋತೆ ಹೇ, ದುಃಖಧಾಮ್ ಸೆ ಸುಖಧಾಮ್ ಮೇ ಜಾತೆ ಹೇ. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ, ಈಗ ನಮ್ಮದು ರಿಟರ್ನ್ ಜರ್ನಿ, ದುಃಖಧಾಮದಿಂದ ಸುಖಧಾಮಕ್ಕೆ ಹೋಗ್ತೇವೆ. ಬಾಪ್ ಜೋ ಸುಖಧಾಮ್ ಕಾ ಮಾಲೀಕ್ ಬನಾತೆ ಹೇ ಉನ್ಕೋ ಯಾದ್ ಕರ್ನಾ ಹೇ. ಬಾಬಾ ಹೇಳ್ತಾರೆ, ಯಾವ ತಂದೆ ನಮ್ಮನ್ನು ಸುಖಧಾಮದ ಮಾಲೀಕರನ್ನಾಗಿ ಮಾಡ್ತಾರೋ ಅವ್ರನ್ನ ನಾವೀಗ ನೆನ್ಪು ಮಾಡಬೇಕಾಗಿದೆ. इन द्वारा बाप समझाते हैं, ಚಿತ್ರ भी है ना, ಬ್ರಹ್ಮ ದ್ವಾರ ಸ್ವರ್ಗಕ್ಕೆ ಸ್ಥಾಪನಾ. ಇವ್ರ ಮೂಲಕ ತಂದೆ ತಿಳಿಸ್ಕೊಡ್ತಾರೆ. ಚಿತ್ರನೂ ಕೂಡ ಇದೆಯಲ್ವಾ, ಬ್ರಹ್ಮನ ಮೂಲಕ ಸ್ವರ್ಗದ ಸ್ಥಾಪನೆ. ತುಮ್ ಕಹತೆ ಹೋ ಬಾಬಾ, ಹಮ್ ಅನೇಕ ಬಾರ್ ಆಪ್ಸೆ ಸ್ವರ್ಗ ಕ ವರ್ಷ ಲೇನೆ ಆಯೆ ಹೇ. ನಾವು ಬಾಬನಿಗೆ ಏನು ಹೇಳ್ತೇವೆ, ಬಾಬಾ ನಾವು ಅನೇಕ ಬಾರಿ ನಿಮ್ಮಿಂದ ಸ್ವರ್ಗದ ಆಸ್ತಿ ತಗೊಳ್ಳಿಕ್ಕೆ ಬಂದ್ವಿ ಅಂತ. ಬಾಪ್ ಭಿ ಸಂಗಮ್ ಪರ್ ಹಿ ಆತೆ ಹೇ, ಜಬ್ಕಿ ದುನಿಯಾ ಕೋ ಬದಲ್ನಾ ಹೇ. ತಂದೆನೂ ಕೂಡ ಸಂಗಮ ಯುಗದಲ್ಲೇ ಬರ್ತಾರೆ, ಯಾಕಂದರೆ ಜಗತ್ತನ್ನು ಬದಲಾವಣೆ ಮಾಡಬೇಕು.
तो बाप कहते मैं आया हूँ तुम बच्चों को दुख से छुड़ाकर ಸುಖ ಕಿ ಪಾವನ್ ದುನಿಯಾ ಮೇಲೆ ಲೇ ಜಾನೆ ಅಂದಮೇಲೆ ಬಾಬಾ ಹೇಳ್ತಾರೆ, ನಾನು ಬಂದಿರೋದೇ ನೀವು ಮಕ್ಕಳನ್ನು ದುಃಖದಿಂದ ಬಿಡಿಸಿ ಸುಖದ ಪಾವನ ಜಗತ್ತಿಗೆ ಕರ್ಕೊಂಡು ಹೋಗಲಿಕ್ಕೆ. बुलाते भी है हे पतित पावन आओ. ये थोड़े ही समझते हैं कि हम महाकाल को बुलाते हैं कि हमको इस चीची दुनिया से घर ले चलो. ಕರೀತಾರೆ ನೋಡಿ, ಹೇ ಪತಿತ ಪಾವನ ಬಾ ಅಂತ. ಈ ರೀತಿ ತಿಳ್ಕೊಳ್ತಾರೇನು ನಾವು ಮಹಾಕಾಲನನ್ನು ಕರೀತಾರೆ ನಮ್ಮನ್ನು ಈ ಚೀಚಿ ಜಗತ್ತಿನಿಂದ ಮನೆ ಕರ್ಕೊಂಡು ಹೋಗುವಂತ. ಜರೂರ್ ಬಾಬಾ ಆಯೇಗಾ, ಹಮ್ ಮರೆಂಗೆ ತಪ್ ತೋ ಪೀಸ್ ಹೋಗಿನಾ. ಅವಶ್ಯವಾಗಿ ಬಾಬಾ ಬರ್ತಾರೆ. ನಾವು ಸತ್ರ ಅಲ್ವಾ ಶಾಂತಿ ಸಿಗೋದು. ಶಾಂತಿ ಶಾಂತಿ ಕರ್ತೆ ರಹತೆ ಹೇ, ಶಾಂತಿ ತೋ ಹೈ ಪರಂಧಾಮೆ. ಶಾಂತಿ ಶಾಂತಿ ಅಂತ ಹೇಳ್ತಾ ಇರ್ತಾರೆ, ಶಾಂತಿ ಸಿಗೋದೆಲ್ಲಿ ಪರಂಧಾಮದಲ್ಲಿ. ಪರಂತು ಇಸ್ ದುನಿಯಾ ಮೇ ಶಾಂತಿ ಕೈಸೆ ಹೋ. ಜಬ್ ತಕ್ ಇತ್ನೇ ಢೇರ್ ಮನುಷ್ಯ ಹೈ ಸತ್ಯುಗ್ ಮೇ ಸುಖ ಶಾಂತಿ ಇತ್ತಿ. ಆದರೆ ಬಾಬಾ ಹೇಳ್ತಾರೆ ಈ ಜಗತ್ತಿನಲ್ಲಿ ಶಾಂತಿ ಹೆಂಗೆ ಸಿಗ್ತದೆ ಅಂತ. ಇಲ್ಲಿವರೆಗೆ ಇಷ್ಟು ಜನ ಮನುಷ್ಯರಿದ್ದಾರೆ, ಈ ಕೋಟಿ ಕೋಟಿ ಮನುಷ್ಯರಿದ್ದಾರೆ, ಶಾಂತಿ ಹೆಂಗೆ ಸಿಗ್ಲಿಕ್ಕೆ ಸಾಧ್ಯ? ಸತ್ಯುಗದಲ್ಲಿ ಮಾತ್ರ ಸುಖ ಶಾಂತಿ ಇರ್ತದೆ. ಅಭಿ ಕಲಿಯುಗ್ ಮೇ ಅನೇಕ ಧರ್ಮ ಹೈ, ವ ಜಬ್ ಖತಮ್ ಹೋ ತಬ್ ಏಕ ಧರ್ಮ ಕಿ ಸ್ಥಾಪನಾ ಹೋ ತಬ್ ತೋ ಸುಖ ಶಾಂತಿ ಹೋನಾ. ಬಾಬಾ ಹೇಳ್ತಾರೆ ಈ ಕಲಿಯುಗದಲ್ಲಿ ಅಂತೂ ಅನೇಕ ಧರ್ಮ ಇದೆ, ಯಾವಾಗ ಎಲ್ಲವೂ ಸಮಾಪ್ತಿಯಾಗಿ ಒಂದು ಧರ್ಮದ ಸ್ಥಾಪನೆ ಆಗ್ತದೆ ಆವಾಗ ಸುಖ ಶಾಂತಿ ಆಗುತ್ತಾನೆ. ಹಾಹಾಕಾರಕ್ಕೆ ಬಾದ್ ಹಿ ಫಿರ್ ಜೈ ಜೈಕಾರ ಹೋಗಿ. ಬಾಬಾ ಹೇಳ್ತಾರೆ ಹಾಹಾಕಾರದ ನಂತರವೇ ಜೈ ಜೈಕಾರ ಆಗ್ತದೆ. ಆಗೆ ಚಲ್ ದೇಖನಾ ಮೌತ್ ಕಾ ಬಾಜಾರ್ ಕಿತ್ನಾ ಗರ್ಮ್ ಹೋತಾ ಹೈ. ಬಾಬಾ ಹೇಳ್ತಾರೆ ಮುಂದೆ ಹೋದಾಗೆ ನೀವೇ ನೋಡಿ ಸಾವಿನ ಮನೆ ಹೇಗೆ ಬಿಸಿ ಆಗ್ತದೆ ಅಂತ. ಅಂದರೆ ಎಲ್ಲ ಕಡೆ ಸಾವು ಸಾವು ಅನ್ನೋದನ್ನು ನೋಡ್ತೀರ. ವಿನಾಶ ಜರೂರ್ ಹೋನಾ ಹೈ, ಏಕ ಧರ್ಮಕ್ಕೆ ಸ್ಥಾಪನಾ ಬಾಪಾ ಕರ್ ಕರಾತೆ ಹೈ. ವಿನಾಶ ಅವಶ್ಯವಾಗಿ ಆಗಲಿದೆ, ಒಂದೇ ಧರ್ಮದ ಸ್ಥಾಪನೆ ತಂದೆ ಬಂದು ಮಾಡಿಸ್ತಾರೆ. ರಾಜಯೋಗ ಭಿ ಸಿಕ್ಕಾತೆ ಹೈ, ಬಾಕಿ ಸಬ್ ಅನೇಕ ಧರ್ಮ ಖಲಾಸ್ ಹೋ ಜಾಯೆಂಗೆ. ಬಾಬಾ ಬಂದು ರಾಜಯೋಗವನ್ನು ಕಲಿಸ್ತಾರೆ, ನಂತರ ಅನೇಕ ಧರ್ಮಗಳೆಲ್ಲವೂ ಸಮಾಪ್ತಿ ಆಗ್ತದೆ. ಗೀತಾ ಮೇ ಕುಚ್ ದಿಖಾಯಾ ನಹೀ ಹೈ, 5 ಪಾಂಡವ और ಕುತ್ತಾ ಹಿಮಾಲಯ ಪರ್ ಗಲ್ ಗಯೆ. ಗೀತೆಯಲ್ಲಿ ಕೊನೆಗೇನು ತೋರಿಸಲೇ ಇಲ್ಲ. ಏನು ತೋರಿಸಿದ್ರು ಅವರು? 5 ಪಾಂಡವರು, ಒಂದು ನಾಯಿ ಹಿಮಾಲಯಕ್ಕೆ ಹೋಗುವಾಗ ಅದೇನಾಯಿತು, ಕರಗೋಯಿತು ಅಂತ. ಅಲ್ಲೆಲ್ಲರೂ ಕರಗೋದ್ರು ಅಂತ ತೋರಿಸ್ತಾರೆ ಅವರು. ಫಿರ್ ರಿಸಲ್ಟ್ ಕ್ಯಾ ಪ್ರಳಯ ದಿಕ್ಕಾದಿ. ಆಮೇಲೆ ರಿಸಲ್ಟ್ ಏನು ತೋರಿಸ್ತಾರೆ ಅವರು? ಪ್ರಳಯ ತೋರಿಸ್ಬಿಟ್ರು. ಜಲಮಯಿ ಬಲ್ ಹೋತಿ ಹೇ ಪರಂತು ಸಾರಿ ದುನಿಯಾ ಜಲಮಯಿ ಹೋ ನಹೀ ಸಕ್ತಿ. ಬಾಬಾ ಹೇಳ್ತಾರೆ ಜಲಮಯ ಆಗ್ತದೆ, ಆದರೆ ಇಡೀ ಜಗತ್ತು ಜಲಮಯ ಆಗೋದಿಲ್ಲ. ಭಾರತ ಅವಿನಾಶಿ ಪವಿತ್ರ ಖಂಡ್ है, उसमें भी आबू सबसे पवित्र तीर्थ स्थान है जहाँ बाप आकर तुम बच्चों के द्वारा सर्व की सद्गति करते हैं. ಬಾಬಾ ಹೇಳ್ತಾರೆ ಭಾರತ ಅಂತೂ ಅವಿನಾಶಿ ಪವಿತ್ರ ಖಂಡವಾಗಿದೆ, ಅದರಲ್ಲಿಯೂ ಕೂಡ ಆಬು ಎಲ್ಲಕ್ಕಿಂತ ಪವಿತ್ರ ತೀರ್ಥ ಸ್ಥಾನವಾಗಿದೆ. ಇಲ್ಲಿ ತಂದೆ ಬಂದು ನೀವು ಮಕ್ಕಳ ಮೂಲಕ ಸರ್ವರಿಗೂ ಸದ್ಗತಿ ಮಾಡ್ತಾರೆ. ದಿಲ್ವಾಲಾ ಮಂದಿರ್ ಮೇ ಕಿತ್ನಾ ಅಚ್ಚಾ ಯಾದ್ಗಾರ್ ಹೇ, ಕಿತ್ನಾ ಅರ್ಥ ಸಹಿತೆ. ಬಾಬಾ ಹೇಳ್ತಾರೆ ದಿಲ್ವಾಡ ಮಂದಿರದಲ್ಲಿ ಎಷ್ಟೊಳ್ಳೆ ಯಾದ್ಗಾರ್ ಇದೆ, ಎಷ್ಟೊಂದು ಅರ್ಥಸಹಿತವಾದಂಥದ್ದು. ಪರಂತು ಜಿನ್ಹೋನೆ ಬನಾಯ್ ಹೇ ವ ನೈ ಜಾನ್. ಬಾಬಾ ಹೇಳ್ತಾರೆ ಯಾರು ಆ ಮಂದಿರವನ್ನು ಕಟ್ಟಿಸಿದ್ರೋ ಅವರೇ ಅದರ ಅರ್ಥವನ್ನು ತಿಳ್ಕೊಂಡಿಲ್ಲ. ಫಿರ್ ಬಿ ಅಚ್ಚೆ ಸಮಜ್ಜು ತೋಥೇನ, ಅಷ್ಟೆಲ್ಲ ನೀಟಾಗಿ ನಮ್ಮ ಯಾದ್ಗಾರ್ ಕಟ್ಟಿಸಿದ್ದಾರೆ ಅಂತಂದರೆ ತಿಳುವಳಿಕೆ ಅಂತೂ ಇತ್ತಲ್ವಾ ಅಂತಾರೆ ಬಾಬಾ. ದ್ವಾಪರ ಮೇ ಜರೂರ್ ಅಚ್ಚೆ ಸಮಜ್ದಾರ್ ಹೋಂಗೆ, ಕಲಿಯುಗ್ ಮೇ ಹೋತೆ ತಮೋ ಪ್ರಧಾನ್. ದ್ವಾಪರದಲ್ಲಿ ಅವಶ್ಯವಾಗಿ ಒಳ್ಳೆ ಬುದ್ಧಿವಂತರು ಇರ್ತಾರೆ ತಾನೆ, ಕಲಿಯುಗದಲ್ಲಿ ತಮೋ ಪ್ರಧಾನ ಆಗಿರ್ತಾರೆ. ದ್ವಾಪರ ಮೇ ಫಿರ್ ಬಿ ತಮೋ ಬುದ್ಧಿ ಹೋಂಗೆ, ಸಬ್ ಮಂದಿರೋ ಸೆ ಯ ಊಂಚೆ ಜಹಾ ತುಮ್ ಬೈಟೆ ಹೋ. ದ್ವಾಪರದಲ್ಲಿ ಇನ್ನೂ ಕೂಡ ತಮೋ ಬುದ್ಧಿ ಇರ್ತದೆ ಅಂತಾರೆ ಬಾಬಾ. ಎಲ್ಲ ಮಂದಿರಕ್ಕಿಂತ ಇದು ಶ್ರೇಷ್ಠವಾಗಿದೆ, ಎಲ್ಲಿ ನೀವು ಕುತ್ಕೊಂಡಿದ್ದೀರಾ. ಅಭಿ ತುಮ್ ದೇಖ್ತೆ ರಂಗೆ ವಿನಾಶ್ ಮೇ ಹೋಲ್ಸೇಲ್ ಮೌತ್ ಹೋಗ. ಮತ್ತೆ ಬಾಬಾ ಹೇಳ್ತಾರೆ ನೀವು ನೋಡ್ತೀರಾ ವಿನಾಶ ಸಮಯದಲ್ಲಿ ಎಲ್ಲ ಹೋಲ್ಸೇಲ್ ಸಾವಾಗ್ತದೆ. ಹೋಲ್ಸೇಲ್ ಮಹಾಭಾರಿ ಲಡಾಯಿ ಲಗೇಗಿ, ಸಬ್ ಖತಮ್ ಹೋ ಜಾಯೆಂಗೆ. ಹೋಲ್ಸೇಲ್ ಮಹಾಭಾರತ ಯುದ್ಧ ಶುರು ಆಗ್ತದೆ, ಎಲ್ಲರೂ ಸಮಾಪ್ತಿಯಾಗಿಬಿಡ್ತಾರೆ. ಬಾಕಿ ಏಕ ಖಂಡ रहेगा, ಭಾರತ್ ಬಹುತ್ ಛೋಟಾ ಹೋಗ, ಬಾಕಿ ಸಬ್ ಖಲಾಸ್ ಹೋ ಜಾಯೆಂಗೆ. ಬಾಬಾ ಹೇಳ್ತಾರೆ ಕೇವಲ ಒಂದೇ ಖಂಡ ಉಳ್ಕೊಳ್ತದೆ, ಭಾರತ ಭಾಳ ಸಣ್ಣದಾಗ್ತದೆ, ಉಳಿದೆಲ್ಲವೂ ಸಮಾಪ್ತಿಯಾಗಿಬಿಡ್ತವೆ. ಸ್ವರ್ಗ ಕಿತ್ನಾ ಛೋಟಾ ಹೋಗ, ಅಭಿ ಯ ಜ್ಞಾನ ತುಮಾರಿ ಬುದ್ಧಿ ಮೇ ಹೇ. ಸ್ವರ್ಗ ಎಷ್ಟು ಸಣ್ಣದಾಗಿರ್ತದೆ, ಈ ಎಲ್ಲ ಜ್ಞಾನ ನೀವು ಮಕ್ಕಳ ಬುದ್ಧಿಯಲ್ಲಿದೆ. ಕೊಯ್ ಕೋ ಸಮझाने में भी देरी लगती है, यह पुरुषोत्तम संगम युग. ಬಾಬಾ ಹೇಳ್ತಾರೆ ಯಾರಿಗಾದರೂ ತಿಳಿಸ್ಕೊಡೋದ್ರಲ್ಲಿಯೂ ಕೂಡ ಕೆಲವೊಂದು ಸಲ ತಡ ಆಗಿಬಿಡ್ತದೆ. ಇದಾಗಿದೆ ಪುರುಷೋತ್ತಮ ಸಂಗಮ ಯುಗ. ಯಾ ಕಿತನೆ ಢೇರ್ ಮನುಷ್ಯ है और वहाँ कितने तोड़े मनुष्य होंगे, ये सब खत्म हो जाएंगे. ಬಾಬಾ ಹೇಳ್ತಾರೆ ಇಲ್ಲಿ ಎಷ್ಟು ಜನ ಮನುಷ್ಯರಿದ್ದಾರೆ, ಅಲ್ಲಿ ಎಷ್ಟು ಕಡಿಮೆ ಮನುಷ್ಯರಿರ್ತಾರೆ, ಎಲ್ಲವೂ ಸಮಾಪ್ತಿಯಾಗಿಬಿಡ್ತದೆ.
ವರ್ಲ್ಡ್ की हिस्ट्री ಜಾಗ್ರಫಿ ರಿಪೀಟ್ ಹೋಗಿ ಶುರು से ಜಗತ್ತಿನ ಇತಿಹಾಸ ಭೂಗೋಳ ರಿಪೀಟ್ ಆಗ್ತದೆ ಶುರುವಿನಿಂದ. ಜರೂರ್ ಸ್ವರ್ಗ से ರಿಪೀಟ್ ಕರೆಂಗೆ, ಪಿಚಾಡಿ में तो नहीं आएंगे. ಅವಶ್ಯವಾಗಿ ಸ್ವರ್ಗದಿಂದ ರಿಪೀಟ್ ಮಾಡ್ತೀವಲ್ವ, ಕೊನೆಗಂತೂ ಎಲ್ಲರೂ ಬರೋದಿಲ್ಲ. ये ड्रामा का चक्र अनादि है जो फिरता ही रहता है. ಬಾಬಾ ಹೇಳ್ತಾರೆ ಈ ನಾಟಕದ ಚಕ್ರ ಅನಾದಿಯಾಗಿದೆ, ತಿರುಗ್ತಾನೇ ಇರ್ತದೆ. ಇಸ್ ತರಫ್ ಕಲಿಯುಗ್ ಉಸ್ ತರಫ್ ಸತ್ಯುಗ್, ಹಮ್ ಸಂಗಮ್ ಪರ್ ಹೇ. ಒಂದು ಕಡೆ ಕಲಿಯುಗ ಇದ್ದರೆ ಇನ್ನೊಂದು ಕಡೆ ಸತ್ಯುಗ ಇದೆ, ನಾವೆಲ್ಲರೂ ಮಧ್ಯ ಸಂಗಮ ಯುಗದಲ್ಲಿದ್ದೇವೆ. ಯಬಿ ತುಮ್ ಸಮಸ್ತೆ ಹೋ ಬಾಪ್ ಆತೆ ಹೇ ಬಾಪ್ ಕೋ ರತ್ ತೋ ಜರೂರ್ ಚಾಹಿಯೇನಾ. ಈಗ ಇದನ್ನು ನೀವು ತಿಳ್ಕೊಂಡಿದ್ದೀರಾ. ಈಗ ಬಾಬಾ ಬರ್ತಾರೆ ಅಂದರೆ ಬಾಬನಿಗೆ ರಥ ಅಂತೂ ಅವಶ್ಯವಾಗಿ ಬೇಕಲ್ವಾ, ತೋ ಬಾಪ್ ಸಮಜಾತೆ. ಅಭಿ ತುಮ್ ಘರ್ ಜಾತೆ ಹೋ, ಇಲ್ಲಿ ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಈಗ ನೀವು ಮನೆಗೆ ಹೋಗ್ತೀರಾ, ಫಿರ್ ಲಕ್ಷ್ಮೀನಾರಾಯಣ್ ಬನ್ನ ಹೇ ತೋ ದೈವಿ ಗುಣ ಭಿ ಧಾರಣ ಕರ್ನಿ ಚಾಯ್. ಈಗ ನೀವು ಲಕ್ಷ್ಮೀನಾರಾಯಣರಾಗಬೇಕು, ಜೊತೆಗೆ ದೈವಿ ಗುಣನೂ ಧಾರಣೆ ಮಾಡ್ಕೊಳ್ಬೇಕು. यह भी तुम बच्चों को समझाया जाता है ರಾವಣ ರಾಜ್ಯ और ರಾಮ ರಾಜ್ಯ ಕಿಸ್ಕೋ ಕಹಾ ಜಾತಾ ಹೇ. ಇದನ್ನು ಕೂಡ ನಾವು ಮಕ್ಕಳಿಗೆ ತಿಳಿಸ್ಕೊಡ್ಲಾಗ್ತದೆ. ರಾವಣ ರಾಜ್ಯ ಮತ್ತು ರಾಮರಾಜ್ಯ ಅಂತ ಯಾವುದಕ್ಕೆ ಹೇಳ್ತಾರೆ. ಪತಿತ್ ಸೇ ಪಾವನ್ ಫಿರ್ ಪಾವನ್ ಸೇ ಪತಿತ್ ಕೈಸೆ ಬಂತೆ ಹೇ. ಪತಿತರಿಂದ ಪಾವನ, ಪಾವನರಿಂದ ಪತಿತರು ಹೇಗಾಗ್ತಾರೆ. ये खेल का राज बाप बैठ समझाते हैं. ಬಾಪ್ ನಾಲೆಜ್ಫುಲ್ ಬೀಜ ರೂಪ ಏನ ಶಿವಬಾಬಾ ನಾವೆಲ್ಲ ಮಕ್ಕಳಿಗೆ ಈ ಆಟದ ರಹಸ್ಯವನ್ನು ಕೂತ್ಕೊಂಡು ತಿಳಿಸ್ಕೊಡ್ತಾರೆ. ತಂದೆ ನಾಲೆಜ್ಫುಲ್ ಬೀಜ ರೂಪ ಆಗಿದ್ದಾರಲ್ವ, ಚೈತನ್ಯ ಹೇ ವಹಿ ಆಕರ್ ಸಮಜಾತೆ. ಚೈತನ್ಯದಲ್ಲಿದ್ದಾರೆ, ಅವರೇ ಬಂದು ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಬಾಪ್ ಹೀ ಕಹೆಂಗೆ ಸಾರೆ ಕಲ್ಪ ವೃಕ್ಷ ಕಾ ರಾಜ್ ಸಮಜಾ. ಇನ್ಮೇ ಕ್ಯಾ ಕ್ಯಾ ಹೋತಾ ಹೇ. ಬಾಬನೇ ಹೇಳ್ತಾರೆ ನೋಡಿ, ಇಡೀ ಕಲ್ಪವೃಕ್ಷದ ರಹಸ್ಯ ತಿಳ್ಕೊಂಡ್ರ ಇದರಲ್ಲಿ ಏನೇನಾಗ್ತದೆ. ತುಮ್ನೆ ಇಸ್ಮೆ ಕಿತ್ನಾ ಪಾಠ ಬಜಾಯ, ನೀವು ಇದರಲ್ಲಿ ಎಷ್ಟು ಪಾತ್ರ ಅಭಿನಯಿಸಿದ್ರಿ. ಆಧಾ ಕಲ್ಪ ಹೈ ದೈವಿ ಸ್ವರಾಜ್, ಆಧಾ ಕಲ್ಪ ಅಸುರಿ ರಾಜ್. ಬಾಬಾ ಹೇಳ್ತಾರೆ ಅರ್ಧ ಕಲ್ಪ ದೈವಿ ರಾಜ್ಯ ಇದ್ದರೆ ಅರ್ಧ ಕಲ್ಪ ಅಸುರಿ ರಾಜ್ಯ ಇರ್ತದೆ. अच्छे अच्छे जो बच्चे हैं उनको बुद्धि में नॉलेज रहती है. बाप आप समान बनाते हैं ना. ಒಳ್ಳೊಳ್ಳೆ ಮಕ್ಕಳು ಯಾರಿದ್ದಾರೆ ಅವ್ರ ಬುದ್ಧಿಯಲ್ಲಿ ಬಾಬನ ಜ್ಞಾನ ಇರ್ತದೆ. ತಂದೆ ತನ್ನ ಸಮಾನ ಮಾಡ್ಕೊಳ್ತಾರೆ ತಾನೆ. टीचर्स में भी नंबरवार होते हैं. कई तो टीचर होकर भी फिर बिगड़ पड़ते हैं. बहुतों को सिखाकर फिर खुद ख़त्म हो गए. ಬಾಬಾ ಹೇಳ್ತಾರೆ ಟೀಚರ್ಸಲ್ಲಿಯೂ ಕೂಡ ನಂಬರ್ವಾರ್ ಇದ್ದಾರೆ ನೋಡಿ. ಕೆಲವರು ಟೀಚರ್ ಆಗಿಯೂ ಕೂಡ ಬಾಬಾ ಹೇಳ್ತಾರೆ ಸಿಟ್ಟು ಮಾಡ್ಕೊಂಡ್ಬಿಡ್ತಾರೆ. ಬಹಳ ಜನರಿಗೆ ಕಲಿಸಿ ಸ್ವಯಂ ಸಮಾಪ್ತಿಯಾಗಿಬಿಡ್ತಾರೆ. ಛೋಟೆ ಛೋಟೆ ಬಚ್ಚೋ ಮೇ ಭಿನ್ನ ಭಿನ್ನ ಸಂಸ್ಕಾರ ವಾಲೆ ಹೋತೆ. ಸಣ್ಣ ಸಣ್ಣ ಮಕ್ಕಳಲ್ಲಿಯೂ ಕೂಡ ಬಾಬಾ ಹೇಳ್ತಾರೆ ಭಿನ್ನ ಭಿನ್ನ ಸಂಸ್ಕಾರ ಉಳ್ಳಂಥವ್ರು ಇರ್ತಾರೆ. ಕೊಯ್ ತೋ ದೇಖೋ ನಂಬರ್ 1 ಶೈತಾನ್, ಕೊಯ್ ಫಿರ್ ಫರಿಸ್ತಾನ್ ಮೇ ಜಾನೆ ಲಾಯಕ್. ಕೆಲವು ಮಕ್ಕಳನ್ನು ನೋಡಿ ನಂಬರ್ 1 ಶೈತಾನ್, ಅವ್ರು ನೋಡಿರಿ ಏನು ಶೈತಾನ್ ಮಾಡ್ತಾವಪ್ಪ, ಹೆಂಗಿದಾವಲ್ಲ ಈ ಮಕ್ಕಳು ಅಂತ. ಇನ್ನು ಕೆಲವ್ರು ಇರ್ತಾರೆ ಒಂಥರ ಫರಿಸ್ತಾ, ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಯೋಗ್ಯ ಇದ್ದಾವೆ ಅನ್ನೋ ಹಾಗೆ. ಕೈ ಹೇ ಜೋ ಜ್ಞಾನ ಉಟಾತೆ ನಾ ಅಪ್ನಿ ಚಲನ್ ಸುಧಾರ್ತೆ, ಸಬ್ಕೋ ದುಃಖ ಹಿ ದೇತೆ ಇರತ್ತೆ. ಇನ್ನು ಕೆಲವ್ರು ಹಿಂಗೂ ಇರ್ತಾರೆ, ಈ ಕಡೆ ಜ್ಞಾನನೂ ತಗೊಳ್ಳಲ್ಲ, ತಮ್ಮ ಚಲನೆನೂ ಸುಧಾರಿಸ್ಕೊಳ್ಳಲ್ಲ, ಎಲ್ಲರಿಗೂ ದುಃಖನೇ ಕೊಡ್ತಾ ಇರ್ತಾರೆ. ಯಹ ಭಿ ಶಾಸ್ತ್ರೋ ಮೇ ದಿಕ್ಕಾಯ ಹೈ ಕಿ ಅಸೂರ್ ಆಕರ್ ಚಿಪ್ಕರ್ ಬೈಡ್ತೆ. ಇದು ಕೂಡ ಶಾಸ್ತ್ರದಲ್ಲಿ ತೋರಿಸಲಾಗಿದೆ ಹೇಗೆ ಅಸುರರು ದೇವತೆಗಳ ಮಧ್ಯದಲ್ಲಿ ತಮ್ಮನ್ನು ಮುಚ್ಕೊಂಡು ಕೂತ್ಕೊಳ್ತಿದ್ರು. ಅಸುರ್ ಬಂದು ಕಿತನಿ ತಕ್ಲೀಫ್ ದೇತೆ, ಮತ್ತು ಅಸುರರಾಗಿ ಎಷ್ಟು ತೊಂದರೆ ಕೊಡ್ತಾರೆ ಯಜ್ಞಕ್ಕೆ. ये तो सब होता रहता है. ऊंचते ऊंच बाप को ही स्वर्ग की स्थापना करने आना पड़ता है. ಇದೆಲ್ಲವೂ ಆಗ್ತಾನೆ ಇರ್ತದೆ. ಶ್ರೇಷ್ಠಾತಿ ಶ್ರೇಷ್ಠ ತಂದೆಗೆ ಸ್ವರ್ಗ ಸ್ಥಾಪನೆ ಮಾಡಲಿಕ್ಕೆ ಬರಲೇಬೇಕಾಗ್ತದೆ. ಮಾಯಾ ಭಿ ಬಡಿ ಜಬರ್ದಸ್ತ್ ಹೇ, ಮಾಯನೂ ಕೂಡ ಭಾಳ ಜಬರ್ದಸ್ತ್ ಇದೆ ಅಂತಾರೆ ಬಾಬ್. ಜ್ಞಾನ ದೇತೆ ಹೇ ಫಿರ್ ಭಿ ಮಾಯಾ ಬುದ್ಧಿ ಫಿರಾ ದೇತಿ ಹೇ. ಜ್ಞಾನ ಕೊಡ್ತಾರೆ, ಆದರೂ ಕೂಡ ಮಾಯಾ ಬುದ್ಧಿಯನ್ನು ತಿರುಗಿಸ್ಬಿಡ್ತದೆ. ಆದಾಕೋ ಜರೂರ್ ಮಾಯಾ ಖಾಯೇಗಿ, ತಪ್ ತೋ ಖಾತೆ ಮಾಯಾ ಬಡಿ ದುಸ್ತರ್ ಹೇ. ಅರ್ಧಂಬರ್ಧ ಇದ್ದರೆ ಮಾಯೆ ಅವಶ್ಯವಾಗಿ ತಿಂದುಬಿಡ್ತದೆ. ಅದಕ್ಕೆ ಹೇಳ್ತಾರೆ ಮಾಯೆ ಬಹಳ ಪ್ರಬಲವಾಗಿದೆ ಅಂತ. ಆಧಾ ಕಲ್ಪ ಮಾಯಾ ರಾಜ್ಯ ಕರ್ತಿ ಹೇ ತೋ ಜರೂರ್ ಇತ್ನಿ ಫೈಲ್ವಾನ್ ಹೋಗಿನಾ. ನೋಡಿ, ಅರ್ಧ ಕಲ್ಪ ಮಾಯೆ ತನ್ನ ರಾಜ್ಯವನ್ನು ಆಳ್ತದೆ ಅಂದರೆ ಅದು ಕೂಡ ಫೈಲ್ವಾನ್ ಆಯಿತು ತಾನೆ. ಮಾಯಾ ಸೆ ಹಾರನೆ ವಾಲೆ ಕಿ ಕ್ಯಾ ಹಾಲತ್ ಹೋ ಜಾತಿ ಹೇ. ಬಾಬಾ ಹೇಳ್ತಾರೆ ಮಾಯೆಗೆ ಸೋತ್ರೆ ಪರಿಸ್ಥಿತಿ ಏನಾಗ್ಬೋದು ಅಂತ ಹೇಳ್ತಾರೆ ಬಾಬಾ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की हम रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते 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 बाबा, गुड मॉर्निंग. शुक्रिया बाबा, शुक्रिया. धारणा के लिए मुख्य सर, कभी भी चुई मुई नहीं बनना है. ದೈವಿ ಗುಣ ಧಾರಣ ಕರ್ ಅಪ್ನಿ ಛಲ ಸುಧಾರಣಿ ಹೇ. ಬಾಬಾ ಹೇಳ್ತಾರೆ ಎಂದಿಗೂ ಕೂಡ ಮುಟ್ಟಿದರೆ ಮುನಿ ಆಗಬಾರ್ದು,
ದೈವಿ ಗುಣ ಧಾರಣೆ ಮಾಡಿಕೊಂಡು ತಮ್ಮ ಚಲನೆಯನ್ನು ಸುಧಾರಿಸ್ಕೊಳ್ಬೇಕು। सेकंड, बाप का प्यार पाने के लिए सेवा करनी है, लेकिन जो दूसरों को सुनाते वह स्वयं धारण करना है। ಬಾಬಾ ಹೇಳ್ತಾರೆ ತಂದೆಯ ಪ್ರೀತಿ ಪಡ್ಕೊಳ್ಳೋದಕ್ಕೋಸ್ಕರ ಒಂದು ಸೇವೆ ಮಾಡಬೇಕು, ಆದರೆ ಬೇರೆಯವ್ರಿಗೇನು ಹೇಳ್ತಿರೋ ಅದನ್ನು ನೀವು ಸ್ವಯಂನಲ್ಲಿ ಧಾರಣೆ ಮಾಡ್ಕೊಳ್ಬೇಕು। ಕರ್ಮಾತೀತ ಅವಸ್ಥಾ ಮೇ ಜಾನೆ ಕಾ ಪೂರಾ ಪುರುಷಾರ್ಥ ಕರ್ನಾ ಹೈ, ಕರ್ಮಾತೀತ ಅವಸ್ಥೆಯಲ್ಲಿ ಹೋಗುವ ಪೂರಾ ಪುರುಷಾರ್ಥ ಮಾಡಬೇಕು। वरदान, साकार रूप में बाप दादा को सम्मुख अनुभव करने वाले ಕಂಬೈಂಡ್ ರೂಪಧಾರಿ ಭವ। ಬಾಬಾ ವರದಾನ ಕೊಡ್ತಾರೆ, ಸಾಕಾರ ರೂಪದಲ್ಲಿ ಬಾಪ್ ದಾದಾರವರನ್ನು ಸಮ್ಮುಖ ಅನುಭವ ಮಾಡುವಂಥ ಕಂಬೈಂಡ್ ರೂಪಧಾರಿ ಆಗಿದೆ। ಜೈಸೆ ಶಿವಶಕ್ತಿ ಕಂಬೈಂಡ್ ಹೇ, ಐಸೆ ಪಾಂಡವ್ ಪತಿ ಅವ್ರ ಪಾಂಡವ್ ಕಂಬೈಂಡ್ ಹೇ। ಹೇಗೆ ನೋಡಿ ಶಿವಶಕ್ತಿಯರು ಅಂತ ಕಂಬೈಂಡ್ ಇದ್ದೇವೆ, ಹಾಗೆ ಪಾಂಡವ ಪತಿ ಮತ್ತು ಪಾಂಡವರು ಕಂಬೈಂಡ್ ಆಗಿದ್ದೇವೆ। जो ऐसे कंबाइंड रूप में रहते हैं उनके आगे बाप दादा साकार में सर्व संबंधों से सामने होते। ಯಾರು ಈ ರೀತಿ ಕಂಬೈಂಡ್ ರೂಪದಲ್ಲಿ ಇರ್ತಾರೆ ಅವ್ರ ಎದುರುಗಡೆ ಬಾಪ್ दादा ಸಾಕಾರದಲ್ಲಿ ಸರ್ವ ಸಂಬಂಧಗಳಿಂದ ಎದುರುಗಡೆ ಇರ್ತಾರೆ। अभी दिन प्रतिदिन और भी अनुभव करेंगे कि जैसे बाप दादा सामने आए, हाथ पकड़ा, बुद्धि से नहीं आंखों से देखेंगे, अनुभव होगा। ಬಾಬಾ ಹೇಳ್ತಾರೆ ಈಗ ಪ್ರತಿದಿನ ಇನ್ನೂ ನಿಮಗಿದು ಅನುಭವ ಆಗ್ತಾ ಹೋಗ್ತದೆ। ಯಾವ ರೀತಿ ಬಾಪ್ दादा ಎದುರುಗಡೆ ಬಂದರು, ಕೈ ಹಿಡ್ಕೊಂಡ್ರು, ಬುದ್ಧಿಯಿಂದಲ್ಲ ಕಣ್ಣಿಂದ ನೋಡ್ತೀರಿ ಅಂತಾರೆ ಬಾಬಾ, ಅನುಭವ ಆಗ್ತದೆ ನಿಮಗೆ। लेकिन सिर्फ एक बाप दूसरा न कोई, यह पाठ पक्का हो, फिर तो जैसे परछाई घूमती हैं ऐसे बाप दादा आंखों से हट नहीं सकते, सदा सम्मुख की अनुभूति होगी। ಬಾಬಾ ಹೇಳ್ತಾರೆ ಆದರೆ ಕೇವಲ ಒಬ್ಬ ತಂದೆ ಅಲ್ಲದೆ ಬೇರೆ ಯಾರೂ ಇಲ್ಲ, ಈ ಪಾಠ ಪಕ್ಕ ಆಗಬೇಕು। ಆವಾಗ ಯಾವ ರೀತಿ ನೆರಳು ನಮ್ಮ ಹಿಂದೆ ಸುತ್ತದೋ ಹಾಗೆಯೇ ಬಾಪ್ ದಾದಾರವರು ಕೂಡ ಈ ಕಣ್ಣುಗಳಿಂದ ದೂರನೇ ಆಗೋದಿಲ್ಲ। ನನ್ನ ಅಕ್ಕಪಕ್ಕ ಬಾಪ್ ದಾದಾ ಇದ್ದಾರೆ, ನನ್ನ ಕೈ ಹಿಡ್ಕೊಂಡಿದ್ದಾರೆ, ನನ್ನ ಕೈ ಹಿಡ್ಕೊಂಡು ನಡೀತಿದ್ದಾರೆ, ಒಂಥರ ನೆರಳಿನಂತೆ ನಮ್ಮ ಜೊತೆಗಿರುವಂಥ ಸದಾ ಸಮ್ಮುಖದ ಅನುಭವ ಆಗ್ತಿರ್ತದೆ ಅಂತಾರೆ ಬಾಬಾ। ಸ್ಲೋಗನ್, ಮಾಯಾಜೀತ್ ಪ್ರಕೃತಿಜೀತ್ ಬನ್ನೆ ವಾಲಿ ಶ್ರೇಷ್ಠ ಆತ್ಮ ಹಿ ಸ್ವಕಲ್ಯಾಣಿ ವ ವಿಶ್ವ ಕಲ್ಯಾಣಿ ಹೈ। ಬಾಬಾ ಸ್ಲೋಗನ್ ಹೇಳ್ತಾರೆ, ಮಾಯಾಜೀತ್ ಪ್ರಕೃತಿಜೀತ್ ಆಗುವಂತಹ ಶ್ರೇಷ್ಠಾತ್ಮವೇ ಸ್ವಕಲ್ಯಾಣಿ ಅಥವಾ ವಿಶ್ವ ಕಲ್ಯಾಣಿಯಾಗಿರ್ತದೆ। ಅವ್ಯಕ್ತಿ ಇಶಾರೆ, ಇಸ್ ಅವ್ಯಕ್ತಿ ಮಾಸ್ ಮೇ ಬಂಧನ್ ಮುಕ್ತ ರಹ ಜೀವನ್ ಮುಕ್ತ ಸ್ಥಿತಿ ಕಾ ಅನುಭವ ಕರೋ। ಈ ಅವ್ಯಕ್ತ ಮಾಸದಲ್ಲಿ ಬಂಧನ್ ಮುಕ್ತರಾಗಿ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ। जब आप सभी जीवन मुक्त बनो तो आपकी जीवन मुक्त स्थिति का प्रभाव जीवन बंध वाली आत्माओं का बंधन समाप्त करेगा। ಯಾವಾಗ ನಾವು ಜೀವನ್ಮುಕ್ತರಾಗ್ತೀವೋ ಆವಾಗ ಜೀವನ್ಮುಕ್ತಿಯ ಸ್ಥಿತಿ ಅಂದರೆ ನಮ್ಮ ಜೀವನ್ಮುಕ್ತಿಯ ಸ್ಥಿತಿಯ ಪ್ರಭಾವ ಜೀವನ ಬಂಧನದಲ್ಲಿರುವಂಥ ಆತ್ಮಗಳ ಬಂಧನವನ್ನು ಸಮಾಪ್ತಿ ಮಾಡ್ತದೆ। तो ಆ ಡೇಟ್ ಕಬ್ ಹೋಗಿ ಜಬ್ ಸಬ್ ಜೀವನ್ ಮುಕ್ತ ಹೋಂಗೆ, ಬಾಬಾ ಕೇಳ್ತಾರವ, ಆದರೆ ಆ ಡೇಟ್ ಯಾವಾಗ ಕೊಡ್ತೀರಾ, ಎಲ್ಲರೂ ಜೀವನ್ಮುಕ್ತರೇ ಯಾವಾಗ ಆಗ್ತೀರಾ? ಕೊಯ್ ಬಂಧನ ನಹಿ, ಯಾವುದೇ ಬಂಧನ ಇಲ್ಲ। सब बंधनों में पहला एक बंधन है, ಎಲ್ಲ ಬಂಧನಗಳಲ್ಲಿ ಮೊದಲಿಗೆ ಒಂದೇ ಬಂಧನ, ದೇಹ ಭಾನ್ ಕಾ ಬಂಧನ್, ಉಸ್ಸೆ ಮುಕ್ತ ಬನೋ, ದೇಹಾಭಿಮಾನದ ಬಂಧನ ಫಸ್ಟ್ ಅದರಿಂದ ಮುಕ್ತ ಆಗ್ರಿ ಅಂತಾರೆ ಬಾಬಾ। ದೇಹ ನೈ ತೋ ದೂಸರೆ ಬಂಧನ ಸ್ವತಃ ಖತಮ್ ಹೋ ಜಾಯೆಂಗೆ, ದೇಹನೇ ಇಲ್ಲ ಅಂದಾಗ ಬೇರೆ ಬಂಧನ ಸ್ವತಃವಾಗಿ ಸಮಾಪ್ತಿ ಆಗಿಬಿಡ್ತದೆ ಅನ್ನೋ ಮಾತನ್ನು ನಾವು ಮಕ್ಕಳಿಗೆ ಬಾಬಾ ತಿಳಿಸ್ಕೊಡ್ತಾರೆ। ಓಂ ಶಾಂತಿ।